ನಮ್ಮ ಇಂಡಿಯಾದಲ್ಲಿ ಕಾನೂನು ಇದೆ, ಕೋರ್ಟ್ ಇದೆ, ಪೊಲೀಸರು ಇದ್ದಾರೆ, ಮತ್ತು ಈ ಥರ ಕ್ರೈಮ್ ಮಾಡೋರಿಗೆ ಇದೇ ಥರ ಶಿಕ್ಷೆ ಅಂತ ಇದೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ ವರ್ಷದಿಂದ ವರ್ಷಕ್ಕೆ ಕ್ರೈಮ್ಗಳು ಜಾಸ್ತಿನೇ ಆಗ್ತಾ ಹೋಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಯಾಕೆ? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಬಿಡುಗಡೆ ಮಾಡಿರೋಂಥ ಕ್ರೈಮ್ ಇನ್ ಇಂಡಿಯಾ ವರದಿಯ ಪ್ರಕಾರ ಭಾರತದಲ್ಲಿ ವರ್ಷಕ್ಕೆ ಸುಮಾರು 28,000ಕ್ಕೂ ಹೆಚ್ಚಿನ ಕೊಲೆ ಕೇಸ್ಗಳು ವರದಿ ಆಗ್ತಿದ್ದಾವೆ. ಇನ್ನು ರೇಪ್ ಕೇಸ್ಗಳು 36,000, ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರುವಂಥ ಕೇಸ್ಗಳು 86,000, ಇನ್ನು ಮಿಸ್ಸಿಂಗ್ ಕೇಸ್ಗಳು ಅಂತೂ 1,10,000. ಇನ್ನು ನಮ್ಮ ಕರ್ನಾಟಕದ ಅಂಕಿಅಂಶ ನೋಡೋದಾದ್ರೆ ವರ್ಷಕ್ಕೆ ದಾಖಲಾಗೋ ಕೊಲೆ ಕೇಸ್ಗಳು 1,300ರಿಂದ 1,500, ರೇಪ್ ಕೇಸ್ಗಳು 1,100ರಿಂದ 1,200, ಇನ್ನು ಮಿಸ್ಸಿಂಗ್ ಕೇಸ್ಗಳಂತೂ 3,500ಕ್ಕೂ ಹೆಚ್ಚು. ಇನ್ನೊಂದು ಶಾಕಿಂಗ್ ಇನ್ಸಿಡೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಇಂಡಿಯಾದಲ್ಲಿನ ನಂಬರ್ 1 ಸ್ಥಾನದಲ್ಲಿದೆ. ಯಾವುದಲ್ಲಪ್ಪ ಅಂತಂದ್ರೆ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿರುವಂಥ ಕೇಸ್ಗಳು ಫೈಲ್ ಆಗೋದ್ರಲ್ಲಿ. ಅಂದರೆ ಒಟ್ಟು ನಮ್ಮ ಇಂಡಿಯಾದಲ್ಲಿ ವರ್ಷಕ್ಕೆ ಫೈಲ್ ಆಗುವಂಥ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳಲ್ಲಿ 25% ಭಾಗ ಬರೀ ಕರ್ನಾಟಕದಲ್ಲಿನೇ ಫೈಲ್ ಆಗ್ತಿದ್ದಾವೆ. ಒಟ್ಟಾರೆ ಇಂಡಿಯಾದಲ್ಲಿ ಒಂದು ದಿನಕ್ಕೆ ಮರ್ಡರ್, ರೇಪ್, ಮಿಸ್ಸಿಂಗ್ ಮತ್ತು ಸೈಬರ್ ಕ್ರೈಮ್ ಇದೆಲ್ಲಕ್ಕೂ ಸಂಬಂಧಪಟ್ಟಿರೋಂಗೆ 50,000ಕ್ಕೂ ಹೆಚ್ಚಿನ ಹೊಸ ಕೇಸ್ಗಳು ಫೈಲ್ ಆಗ್ತಿದ್ದಾವೆ. ಈ ಒಂದು ನಂಬರ್ಸ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಸೊ ಇದನ್ನೆಲ್ಲ ನೋಡ್ತಿದ್ರೆ ನನಗೇನು ಅನಿಸ್ತಿದೆ ಅಂತಂದರೆ ನಮ್ಮ ಜನಗಳಿಗೆ ಕಾನೂನು ವ್ಯವಸ್ಥೆ ಮೇಲೆ ನಿಜವಾಗ್ಲೂ ಭಯ ಇದೆಯಾ? ಹಂಗಾದ್ರಲ್ಲಿ ಯಾರು ತಪ್ಪು? ಕ್ರೈಮ್ ಮಾಡ್ತಿರೋಂಥ ಜನಗಳು ತಪ್ಪ, ಇಲ್ಲ ಶಿಕ್ಷಣ ಲೇಟಾಗಿ ಕೊಡ್ತಿರೋಂಥ ಕಾನೂನಿನ ತಪ್ಪ? ಅದು ಇಲ್ಲಪ್ಪ ಅಂತಂದರೆ ಇನ್ವೆಸ್ಟಿಗೇಷನಲ್ಲಿ ಪೊಲಿಟಿಕ್ಸ್ನ ಮಿಕ್ಸ್ ಮಾಡಿಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ಳೋಂಥ ಪೊಲೀಸ್ನವ್ರು ತಪ್ಪ? ಅದಕ್ಕೆ ಕಾರಣಗಳು ಸಾಕಷ್ಟಿದ್ದಾವೆ. ಸೊ ಮುಂದಿನ ವಿಡಿಯೋದಲ್ಲಿ ಕಾರಣಗಳೇನು ಮತ್ತು ಪರಿಹಾರಗಳೇನು ಅಂತ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.